ನಮಸ್ಕಾರ. ವಾರ್ತಾ ಭಾರತೀಯ ಸಮಸ್ತ ವೀಕ್ಷಕರಿಗೆ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬೀದಿಯಲ್ಲಿ ಟೆರೇಸ್ನಲ್ಲಿ 10 ನಿಮಿಷ ನಮಾಜ್ ಮಾಡುವುದು ದೊಡ್ಡ ಅಪರಾಧ ಅಂತಾದ್ರೆ ಸಾವಿರಾರು ಮಂದಿ ಖಡ್ಗವನ್ನ ಹಿಡ್ಕೊಂಡು ಬೀದಿಗೆ ಬರೋದು ಅಪರಾಧ ಅಲ್ಲ ಯಾಕೆ? ಬಹುಸಂಖ್ಯಾತ ಗುಂಪುಗಳು ಏನೇ ಮಾಡಿದ್ರು ನಡೆಯುತ್ತೆ ಅಂತಾದ್ರೆ ಭಾರತದಲ್ಲಿ ಕಾನೂನುಗಳು ಅಲ್ಪಸಂಖ್ಯಾತರನ್ನ ಗುರಿಯಾಗಿಸುವ ಸಾಧನವಾಗ್ಬಿಟ್ಟಿದ್ಯಾ? ರಸ್ತೆಯಲ್ಲಿ ನಮಾಜ್ ಅಪರಾಧವೆಂದವರು ಖಡ್ಗಧಾರಿ ಕರ್ಣಿ ಸೇನೆಗೆ ಯಾಕೆ ಪೊಲೀಸ್ ರಕ್ಷಣೆಯನ್ನ ನೀಡಿದ್ದಾರೆ? ರಾಣಾ ಸಂಘ ಹೆಸರಿನಲ್ಲಿ ರಸ್ತೆಗಳನ್ನ ತಡೆಯೋಕೆ ಪ್ರಚೋದನಕಾರಿ ಮಾತಾಡೋಕೆ ಕರ್ಣಿ ಸೇನೆಗೆ ಯಾರು ಪರವಾನಗಿ ಕೊಟ್ಟರು? ಬಾಬಾ ರಾಮದೇವ್ ರೂ ಅಫ್ಜಾ ಶರಬತ್ ಮೇಲೇಕೆ ವಿಷವನ್ನ ಕಾರ್ತಿದ್ದಾರೆ. ಅದವರ ಹಿಂದುತ್ವ ಅಜೆಂಡಕ್ಕೆ ತೊಡಕಾಗಿದೆಯಾ? ಕವಿ ಕುಮಾರ್ ವಿಶ್ವಾಸ್ ಧರ್ಮಾಂಧತೆಯ ಇತಿಹಾಸವನ್ನ ಪುನಃ ಬರೆತಿದ್ದಾರಾ? ಕಾವ್ಯ ಯಾವಾಗ ಪ್ರೊಪಗಂಡ ಆಗಿ ಬದಲಾಯಿತು? ಭಾರತೀಯ ಗಣರಾಜ್ಯವನ್ನ ದ್ವೇಷ ಹಾಗೂ ಸುಳ್ಳು ಹೈಜಾಕ್ ಮಾಡಿರುವಾಗ ಸಂವಿಧಾನದ ರಕ್ಷಕರು ಅಂತ ಹೇಳ್ಕೊಳ್ಳೋರು ಎಲ್ಲಿದ್ದಾರೆ? ನಿನ್ನೆ ಮೊನ್ನೆಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೇನೆ ಬೆಲ್ ಐಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಆಗ್ರಾದ ಇಡೀ ಪ್ರದೇಶದಲ್ಲಿ 80,000ಕ್ಕೂ ಹೆಚ್ಚು ಜನ ಸೃಷ್ಟಿ ಮಾಡಿದ ಗದ್ದಲವನ್ನ ನೋಡಿದ್ದೀವಿ. ಅವರು ಇಡೀ ಹೆದ್ದಾರಿಯನ್ನ ತಡೆದ್ರು. ರಾಣಾ ಸಂಘ ವಿರುದ್ಧ ನೀಡಿದ ಹೇಳಿಕೆಯನ್ನ ವಿರೋಧಿಸಿ ಈ ಜನ ಕತ್ತಿ ಮತ್ತು ಕೋಲುಗಳನ್ನ ಹಿಡಿದು ಭಯ ಹುಟ್ಟಿಸಿದ್ರು. ಜನರು ರಸ್ತೆಯಲ್ಲಿ 10 ನಿಮಿಷಗಳ ಕಾಲ ಶಾಂತಿಯುತವಾಗಿ ನಮಾಜ್ ಮಾಡೋಕೆ ಅನುಮತಿ ಕೊಡದ ದೇಶದಲ್ಲಿ ಕರ್ಣಿ ಸೇನೆಯ ಈ ಜನ ಇಷ್ಟೆಲ್ಲ ಅವಾಂತರ ಸೃಷ್ಟಿ ಮಾಡೋದು ಹೇಗೆ ಸಾಧ್ಯ ಆಗುತ್ತೆ? ಮತ್ತೊಂದು ಕಡೆ ದ್ವೇಷವನ್ನೇ ಹರಡುವ ಕುಮಾರ್ ವಿಶ್ವಾಸ್ ತರದ ಜನರಿದ್ದಾರೆ. ಬಾಬಾ ವೇಷದಲ್ಲಿರುವ ರಾಮದೇವ್ ತರದ ಕೋಟ್ಯಾಧಿಪತಿ ಉದ್ಯಮಿಗಳು ಜನರಿಗೆ ದ್ವೇಷದ ವಿಷವನ್ನ ಕುಡಿಸ್ತಿದ್ದಾರೆ. ತಲವಾರ್ ಹಿಡ್ಕೊಂಡು ಬಂದ ಕರ್ಣಿ ಸೇನೆಯ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿಲ್ಲ, FIR ದಾಖಲಿಸಿಲ್ಲ, ಯಾರನ್ನೂ ಜೈಲಿಗೆ ಕಳಿಸಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ದೇಶದಲ್ಲಿ ವಿಷಕಾರಿ ಮತ್ತು ಹಿಂಸಾತ್ಮಕ ವಾತಾವರಣ ಕಾಣಿಸ್ತಾ ಇದೆ. ಅಧಿಕಾರದಲ್ಲಿ ಕುಳಿತ ಉನ್ನತ ಹುದ್ದೆಗಳಲ್ಲಿ ಕುಳಿತ ಜನ ಮತ್ತು ಸಾವಿರಾರು ಲಕ್ಷಾಂತರ ಅನುಯಾಯಿಗಳನ್ನ ಹೊಂದಿರುವ ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಯನ್ನು ಹೊಂದಿರುವ ಜನ ಹಿಂಸಾತ್ಮಕ ಮಾತುಗಳನ್ನೇ ಆಡ್ತಿದ್ದಾರೆ. ಎಲ್ಲೋ ಭಾರತದ ಕಾನೂನು ಮತ್ತು ಸುವ್ಯವಸ್ಥೆ, ಸರ್ಕಾರ, ಸಂವಿಧಾನ, ನ್ಯಾಯಾಂಗವನ್ನ ದುರ್ಬಲಗೊಳಿಸೋ ಹಾಗೆ ಕಾಣಿಸ್ತಾ ಇದೆ. ವರದಿಗಳ ಪ್ರಕಾರ ಕರ್ಣಿ ಸೇನೆಯ 80,000ಕ್ಕೂ ಹೆಚ್ಚು ಜನ ಆಗ್ರಾದ ಮುಖ್ಯ ರಸ್ತೆಗಳು ಮತ್ತು ಹೆದ್ದಾರಿಗಳನ್ನು ತಡೆದಿದ್ದಾರೆ. ಅವರು ಸ್ಥಾಪಿಸಿದ್ದ ಡೇರೆಗಳನ್ನು ಪ್ರವೇಶ ಮಾಡೋಕೆ ಪೊಲೀಸರಿಗೂ ಅವಕಾಶ ಇರಲಿಲ್ಲ. ಪೊಲೀಸರು ಹೋಗಿ ಈ ಪ್ರತಿಭಟನಾಕಾರರೊಂದಿಗೆ, ಈ ಹಿಂಸಾತ್ಮಕ ಉದ್ದೇಶವುಳ್ಳ ಜನರೊಂದಿಗೆ ಕೈ ಕುಲುಕ್ತಾರೆ. ಹಾಗೆ ಕೈ ಕುಲುಕಿ ಪೊಲೀಸರು ಹಿಂತಿರುಗ್ತಾರೆ. ರಸ್ತೆ ತಡೆದವರ ವಿರುದ್ಧ, ಖಡ್ಗ ಹಿಡಿದವರ ವಿರುದ್ಧ ಯಾವುದೇ FIR ದಾಖಲಾಗಿಲ್ಲ, ಯಾರನ್ನೂ ವಶಕ್ಕೆ ತೆಗೆದುಕೊಳ್ಳಿಲ್ಲ. ಈ ಕರ್ಣಿ ಸೇನೆ ಈಗ ದ್ವೇಷ ಕಾರ್ತಿರುವ ಸಮಾಜವಾದಿ ಪಕ್ಷದ ಸಂಸದ ರಾಮ್ಜಿ ಲಾಲ್ ಸುಮನ್ ಅವರು ಉತ್ತರ ಪ್ರದೇಶ ರಾಜಕೀಯದಲ್ಲಿ ಬಹಳ ಹಿರಿಯ ಮತ್ತು ಹಳೆಯ ನಾಯಕ, ಮತ್ತವರು ಬಹಳ ದೊಡ್ಡ ದಲಿತ ಮುಖ. ಅವರು ಸಂಸತ್ನಲ್ಲಿ ರಾಣಾ ಸಂಘ ಬಗ್ಗೆ ಹೇಳಿಕೆ ನೀಡಿದಾಗಿನಿಂದ ಅವರ ವಿರುದ್ಧ ಪ್ರತಿಭಟನೆಗಳು ನಡೀತಿದೆ. ಆಗ್ರಾದಲ್ಲಿ 80,000ಕ್ಕೂ ಹೆಚ್ಚು ಜನ ಪ್ರತಿಭಟಿಸಿದ್ರು. ಮುಸ್ಲಿಮರಿಗೆ ರಸ್ತೆಯಲ್ಲಿ 10 ನಿಮಿಷಗಳ ಕಾಲ ನಮಾಜ್ ಮಾಡೋಕೆ ಪೊಲೀಸರು ಅವಕಾಶವನ್ನ ನೀಡಲಿಲ್ಲ. ಅವರು ತಮ್ಮ ಪಾರ್ಕಿಂಗ್ ಸ್ಥಳಗಳಲ್ಲಿ ಮನೆಯ ಮೇಲ್ಛಾವಣಿಗಳ ಮೇಲೇನೂ ನಮಾಜ್ ಮಾಡುವಂತಿಲ್ಲ ಅನ್ನೋ ಆದೇಶ ಬಂತು. ಅದೇ ಪೊಲೀಸರು ಹೋಳಿ ದಿನ ಬಣ್ಣ ಇಷ್ಟ ಇಲ್ಲದೆ ಇದ್ರೆ ಮುಸ್ಲಿಮರು ಮನೆಯೊಳಗೆ ಇರಲಿ ಅಂತ ಹುಕುಂ ಕೊಟ್ಟಿದ್ದು ಆಯಿತು. ಅದೇ ಪೊಲೀಸ್ ಪಡೆ ಈಗ ಆಗ್ರಾದಲ್ಲಿ 80,000ಕ್ಕೂ ಹೆಚ್ಚು ಜನ ಗದ್ದಲ ಎಬ್ಬಿಸಿದಾಗ, ಇಡೀ ಹೆದ್ದಾರಿಯನ್ನ ತಡೆದಾಗ, ಖಡ್ಗ ಹಿಡಿದು ಕೂಗಿದಾಗ ಏನ್ ಮಾಡಿದ್ರು? ರಾಣಾ ಸಂಘ ವಿರುದ್ಧದ ಹೇಳಿಕೆಯನ್ನ ಖಂಡಿಸಿ ಅವರೆಲ್ಲ ಅಲ್ಲಿ ಬಂದು ಭಯೋತ್ಪಾದನೆಯನ್ನು ಉಂಟು ಮಾಡಿದ್ದಾರೆ. ಕತ್ತಿಗಳು ಮತ್ತು ಕೋಲುಗಳೊಂದಿಗೆ ಬಂದಿದ್ದ ಜನ ಅವರು. ಕರ್ಣಿ ಸೇನೆಯ ಈ ಜನ ತಮ್ಮನ್ನ ಕ್ಷತ್ರಿಯರು ಅಂತ ಕರೆದುಕೊಳ್ತಾರೆ. ಅಂದ್ರೆ ಅವರು ರಜಪೂತ ಸಮಾಜದ ಜನ. ಕ್ಷತ್ರಿಯ ಸಮುದಾಯದ ಜನ ಮತ್ತು ರಾಣಾ ಸಂಘ ವಿರುದ್ಧ ಏನನ್ನೂ ಹೇಳುವಂತಿಲ್ಲ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಸೂಚಿಸಿದ ಹಾಗಿತ್ತು. ಆ ಹೇಳಿಕೆ ನೀಡಿದ ಸಂಸದರಿಗೆ ಪ್ರಾಣಾಪಾಯವಿದೆ ಅಂತ ಹೇಳಲಾಗ್ತಾ ಇದೆ. ಅವರ ಕುಟುಂಬ ಅಪಾಯದಲ್ಲಿದೆ ಅನ್ನೋ ಕಾರಣಕ್ಕೆ ರಾಮ್ಜಿ ಲಾಲ್ ಸುಮನ್ ಅಲಹಾಬಾದ್ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕಾಯಿತು. ರಾಜ್ಯಸಭಾ ಸದಸ್ಯರಾಗಿರುವ ರಾಮ್ಜಿ ಲಾಲ್ ಸುಮನ್ 1999ರಿಂದ 2000 ಇಸವಿಯವರೆಗೆ ಫಿರೋಜಾಬಾದ್ ಲೋಕಸಭಾ ಕ್ಷೇತ್ರದ ಸಂಸದರೂ ಆಗಿದ್ರು. ರಾಮ್ಜಿ ಲಾಲ್ ಸುಮನ್ ರಾಜ್ಯಸಭೆಯಲ್ಲಿ ಹೇಳಿದ್ದೇನು? ಇದನ್ನ ನೋಡೋದಾದ್ರೆ, ಈ ದೇಶ ಯಾರೊಬ್ಬರ ಸೊತ್ತು ಅಲ್ಲ, ವಿವಿಧ ಜಾತಿ ಮತ್ತು ಧರ್ಮದ ಜನ ಭಾರತದಲ್ಲಿ ವಾಸ ಮಾಡ್ತಿದ್ದಾರೆ. ಈ ದೇಶದ ಮಣ್ಣಿನಲ್ಲಿ ಈ ದೇಶದ ಹಕ್ಕುಗಳು ಹಿಂದೂಗಳಿಗಿಂತ ಮುಸಲ್ಮಾನರಿಗೆ ಕಡಿಮೆ ಇವೆ ಅಂತ ಹೇಳಿದ್ರು. ರಾಷ್ಟ್ರೀಯ ಆಂದೋಲನದಲ್ಲಿ ಭಾರತದ ಹಿಂದೂಗಳು, ಮುಸ್ಲಿಮರು, ಸಿಖ್ಖರು ಮತ್ತು ಕ್ರಿಶ್ಚಿಯನ್ನರು ಎಲ್ಲರೂ ತ್ರಿವರ್ಣ ಧ್ವಜದ ಅಡಿಯಲ್ಲಿ ಒಂದೇ ಸಮುದಾಯವಾಗಿ ಸೇರಿದ್ರು ಅಂತ ನೆನಪಿಸಿದ್ರು. ಕೊನೆಯ ಮೊಘಲ್ ಚಕ್ರವರ್ತಿಯ ಪುತ್ರರನ್ನ ಶಿರಚ್ಛೇದ ಮಾಡಲಾಯಿತು ಮತ್ತು ಬ್ರಿಟಿಷರ ಕತ್ತಿಯಲ್ಲಿ ಯಾವುದೇ ಶಕ್ತಿ ಇಲ್ಲ ಅಂತ ಹೇಳಿದ್ರು. ಈಗ ಹಿಂದೂಸ್ತಾನದ ಕತ್ತಿ ತಣ್ಣಗಾಗಿದೆ. ಹಿಂದೂಸ್ತಾನದ ಕತ್ತಿಯ ಗುತ್ತಿಗೆದಾರ ಯಾರು? ಅದು ಬಿಜೆಪಿ ಜನರ ಕ್ಯಾಚ್ ಪ್ರೈಸ್ ಆಗಿ ಬದಲಾಗಿದೆ ಅಂತ ಹೇಳಿದ್ರು. ಮುಸ್ಲಿಮರಲ್ಲಿ ಬಾಬರ್ನ DNA ಇದೆ ಅಂತಾರೆ. ಭಾರತದ ಮುಸ್ಲಿಮರು ಬಾಬರ್ನ ತಮ್ಮ ಆದರ್ಶ ಅಂತ ಪರಿಗಣಿಸೋದಿಲ್ಲ. ಅವರು ಪ್ರವಾದಿ ಮೊಹಮ್ಮದ್ ಅವರನ್ನ ತಮ್ಮ ಆದರ್ಶ ಅಂತ ಪರಿಗಣಿಸ್ತಾರೆ. ಸೂಫಿ ಸಂತರ ಸಂಪ್ರದಾಯವನ್ನ ತಮ್ಮ ಆದರ್ಶ ಅಂತ ಪರಿಗಣಿಸ್ತಾರೆ ಅಂತ ಹೇಳಿದ್ರು.
ಬಾಬರ್ನನ್ನ ಯಾರು ತಂದ್ರು ಅಂತ ಪ್ರಶ್ನೆ ಮಾಡಿದ್ದ ಅವರು, ಇಬ್ರಾಹಿಂ ಲೋಧಿಯನ್ನ ಸೋಲ್ಸೋಕೆ ರಾಣಾ ಸಂಘ ಬಾಬರ್ನನ್ನ ಕರೆತಂದ. ಆದ್ರಿಂದ ಮುಸ್ಲಿಮರು ಬಾಬರ್ನ ವಂಶಸ್ಥರಾಗಿದ್ರೆ ನೀವು ದೇಶದ್ರೋಹಿ ರಾಣಾ ಸಂಘನ ವಂಶಸ್ಥರು. ಅವರು ಬಾಬರ್ನನ್ನ ಟೀಕಿಸ್ತಾರೆ, ಆದ್ರೆ ರಾಣಾ ಸಂಘನನ್ನ ಟೀಕೆ ಮಾಡೋದಿಲ್ಲ ಅಂತ ಕಿಡಿಕಾರಿದ್ರು. जिनको रंग पसंद नहीं है वो हिंदुस्तान छोड़ दें। उपसभापति महोदय, मैं आपके मार्फत से जानना चाहूंगा, ये देश किसी के बाप का देश है? हिंदुस्तान में विभिन्न जातियों के धर्मों के लोग रहते हैं। इस देश की मिट्टी पर जितना अधिकार हिंदू का है उससे कम अधिकार हिंदुस्तान के मुसलमान का है। राष्ट्रीय आंदोलन में हिंदू, मुसलमान, सिख, ईसाई सब लोगों ने तिरंगे झंडे के नीचे एक कौम बनाई। सभापति महोदय, कौन है इसका ठेकेदार? हर बात में एक तो ये बीजेपी के लोगों का तकिया कलाम हो गया है सभापति महोदय कि मुसलमान, इनमें बाबर का डीएनए है। उप सभापति महोदय, मैं जानना चाहूंगा कि बाबर का डीएनए मुसलमान में है। हिंदुस्तान का मुसलमान तो बाबर को अपना आदर्श मानता नहीं है, वो तो मोहम्मद साहब को अपना आदर्श मानता है, सूफी संतों की परंपरा को अपना आदर्श मानता है। लेकिन सभापति महोदय, मैं जानना चाहूंगा कि बाबर को लाया कौन? बाबर को इब्राहिम लोधी को हराने के लिए राणा सांगा लाया था। तो मुसलमान तो बाबर की औलाद हैं और तुम गद्दार राणा सांगा की औलाद हो। ये हिंदुस्तान में तय हो जाना चाहिए। ಈ ಹೇಳಿಕೆಯನ್ನು ಅವರು ನೀಡಿದ್ದು ಮಾರ್ಚ್ 21ನೇ ತಾರೀಕು. ಅದರ ನಂತರ ಈಗಾಗಲೇ ಪ್ರತಿಭಟನೆಗಳು ನಡೆದಿವೆ, ಅವರ ಮನೆ ಮೇಲೆ ದಾಳಿ ಪ್ರಯತ್ನಗಳು ಆಗಿದೆ. ಈಗ ಮತ್ತೊಮ್ಮೆ ರಾಣಾ ಸಂಘ ಹೆಸರಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅದೇ ಜನ ಗದ್ದಲ ಸೃಷ್ಟಿ ಮಾಡಿದ್ರು. ಇದು ಕೇವಲ ಟ್ರೇಲರ್. ನಮ್ಮ ಜನರ, ನಮ್ಮ ವೀರರ ಗೌರವಕ್ಕೆ ಧಕ್ಕೆ ಆದ್ರೆ ಇದಕ್ಕಿಂತ ಹೆಚ್ಚಿನದನ್ನ ನಾವು ಮಾಡಬೇಕಾಗತ್ತೆ ಅಂತ ಕರ್ಣಿ ಸೇನೆಯ ಜನ ಎಚ್ಚರಿಕೆ ಕೊಟ್ಟರು. ವಿಶೇಷವಾಗಿ ಬಾಬರ್ ಬಗ್ಗೆ ನಡೀತಿರುವ ಇಡೀ ಚರ್ಚೆಯ ಬಗ್ಗೆ, ಚಕ್ರವರ್ತಿ ಬಾಬರ್ ಮುಸ್ಲಿಮರೊಂದಿಗೆ ಹೇಗೆ ಸಂಬಂಧ ಹೊಂದಿದ್ದ ಅನ್ನೋದರ ಕುರಿತು ಅವರು ಈ ಹೇಳಿಕೆಯನ್ನ ನೀಡಿದ್ರು. ಆದರೆ ಈ ಹೇಳಿಕೆಯ ಬಗ್ಗೆ ಒಪ್ಪಿಗೆ ಇಲ್ಲ ಅಂತಾದ್ರೆ ಅದರ ಬಗ್ಗೆ ಮಾತಾಡಿ ವಿಷಯವನ್ನ ಮುಗಿಸ್ಬೋದು. ಅದರ ಬದಲು ಬೀದಿಯಲ್ಲಿ ಕತ್ತಿಗಳನ್ನ ಬೀಸುವ ಮೂಲಕ, ಪೊಲೀಸರಿಗೆ ಸವಾಲ್ ಹಾಕುವ ಮೂಲಕ ಕೋಲಾಹಲ ಸೃಷ್ಟಿ ಮಾಡೋದು ಯಾವ ದಾರಿ? ಇದು ಇಡೀ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಅಣಕಿಸಿದ ಹಾಗಿತ್ತು. ಪೊಲೀಸರು ಲಾಠಿ ಚಾರ್ಜ್ ಮಾಡಿಲ್ಲ, ಎಫ್ಐಆರ್ ದಾಖಲಿಸಿಲ್ಲ, ಯಾರೂ ಜೈಲಿಗೆ ಹೋಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ. ಟಿವಿ ಚಾನೆಲ್ಗಳಂತೂ ಕರ್ಣಿ ಸೇನೆಯ ಕಾರ್ಯಕರ್ತರು ಕೋಪಗೊಂಡಿದ್ದಾರೆ, ಅವರ ಭಾವನೆಗಳಿಗೆ ನೋವಾಗಿದೆ ಅಂತ ಗೋಳಾಡ್ತಿವೆ. ಅವರ ಬಗ್ಗೆ ಅನೇಕ ಸಹಾನುಭೂತಿಯ ಮಾತುಗಳನ್ನ ಹೇಳಲಾಗ್ತಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕರ್ಣಿ ಸೇನೆಯ ಜನರ ಸಮುದಾಯಕ್ಕೆ ಸೇರಿದವರು. ಅವರು ತಮ್ಮ ಮತ ಬ್ಯಾಂಕ್ ಅನ್ನ ಕಳೆದುಕೊಳ್ಳೋಕೆ, ತಮ್ಮ ಜನರನ್ನ ಅಸಮಾಧಾನಗೊಳಿಸೋಕೆ ಸಾಧ್ಯವಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ. ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೆದ್ರೆ ಪ್ರತಿಭಟನೆ ನಡೆಸುತ್ತಿರುವ ಈ ಕರ್ಣಿ ಸೇನೆಯವರು ನಾಳೆ ಬಿಜೆಪಿಗೆ ಮತ ಹಾಕೋರೇ ಆಗಿದ್ದಾರೆ. ಹೀಗೆ ನೇರವಾಗಿ ಒಂದು ಧರ್ಮದಲ್ಲಿ ನಂಬಿಕೆ ಇಡುವ ಮೇಲ್ಜಾತಿಗಳ ಮತದಾರರಿಗೆ ಒಂದು ರೀತಿಯ ಕಾನೂನು ರಕ್ಷಣೆಯನ್ನ ನೀಡಲಾಗ್ತಿದೆ, ಅವರಿಗೊಂದು ರೀತಿಯ ಅಧಿಕಾರವನ್ನೇ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಕುಮಾರ್ ವಿಶ್ವಾಸ್ ಥರದ ಜನರು, ರಾಮದೇವ್ ಥರದ ಜನರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ತುಳಿತಕ್ಕೊಳಗಾದ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ಆಡ್ತಿರುವ ಮಾತುಗಳು ಅತ್ಯಂತ ಕಳವಳಕಾರಿ. ಉತ್ತರ ಪ್ರದೇಶ ಸರ್ಕಾರ ಮತ್ತು ಅದರ ಅಧಿಕಾರಿಗಳು ಈ ಇಡೀ ಸಮುದಾಯವನ್ನ ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಮಾಡೋಕೆ ಹಠ ಹಿಡಿದಂತಿದೆ. ರಾಮದೇವ್ ಥರದವರು ಬಾಬಾ ವೇಷದಲ್ಲಿ ಇದ್ಕೊಂಡೆ ಕೋಟಿ ಕೋಟಿ ಗಳಿಸುವ ಈ ಉದ್ಯಮಿಗಳು ಜನರಲ್ಲಿ ಹೇಗೆ ವಿಷ ತುಂಬುತ್ತಿದ್ದಾರೆ ಅನ್ನೋದನ್ನ ನೋಡ್ಬೋದು. ಟಾಯ್ಲೆಟ್ ಕ್ಲೀನರ್ಗಳಂತಿರುವ ತಂಪು ಪಾನೀಯಗಳಿಂದ ವಿಷದ ದಾಳಿ ನಡೀತಾ ಇದೆ. ಅವನ್ನ ತಯಾರು ಮಾಡುವ ಕಂಪನಿ ತನ್ನ ಗಳಿಕೆಯನ್ನ ಮಸೀದಿ ಮತ್ತು ಮದ್ರಾಸಗಳ ನಿರ್ಮಾಣಕ್ಕೆ ಬಳಸುತ್ತೆ. ಆದರೆ ಪತಂಜಲಿ ಶರ್ಬತ್ಗಳಿಂದ ದೊರಕುವ ಲಾಭ ಗುರುಕುಲ, ಪತಂಜಲಿ ವಿಶ್ವವಿದ್ಯಾನಿಲಯ ಮತ್ತು ಭಾರತೀಯ ಶಿಕ್ಷಣ ಸಂಸ್ಥೆಗಳಿಗೆ ಬೆಂಬಲವಾಗುತ್ತೆ ಅಂತ ಸಮಾಜದಲ್ಲಿ ಒಡಕು ಸೃಷ್ಟಿಸುವ ಹೇಳಿಕೆಯನ್ನ ಯಾವ ಲಜ್ಜೆನೂ ಇಲ್ಲದೆ ನೀಡ್ತಾರೆ. प्रहार, जहर। दूसरी तरफ शरबत के नाम पर एक कंपनी है जो शरबत तो देती है, लेकिन वो शरबत से जो पैसा मिलता है उससे मदरसे और मस्जिदें बनवाती है। ठीक है, उनका मजहब है, लेकिन आप यदि वो शरबत पिएंगे तो मस्जिद और मदरसे बनेंगे। और पतंजलि का गुलाब का शरबत पीते हैं आप, ये शरबत पिएंगे आप तो गुरुकुल बनेंगे, आचार्य कुलम बनेगा, पतंजलि विश्वविद्यालय, भारतीय शिक्षा बोर्ड आगे बढ़ेगा। इसलिए मैं कहता हूँ ये शरबत जिहाद भी, जैसे लव जिहाद, वोट जिहाद चल रहा है ना, ऐसे शरबत जिहाद भी चल रहा है। तो लो ಮತ್ತೊಂದು ಕಡೆ ಕುಮಾರ್ ವಿಶ್ವಾಸ್ರಂತಹ ಜನ ತಾಜ್ ಮಹಲ್ ಅನ್ನು ಕೂಡ ಬಿಡ್ತಿಲ್ಲ, ಔರಂಗಜೇಬನನ್ನ, ತೈಮೂರ್ನನ್ನ, ಶಹಜಾನ್ನಂತಹ ರಾಜರನ್ನು ಕೂಡ ಬಿಡ್ತಿಲ್ಲ. ಅದನ್ನ ಎಷ್ಟನೇ ಪತ್ನಿ ಹೆಸರಿನಲ್ಲಿ ಕಟ್ಟಿಸಲಾಗಿದೆ ಅಂತ ಮಾತನಾಡ್ತಾರೆ. ಇಂಥವರ ನಡುವೇನೂ ಒಂದು ಸಮಾಧಾನದ ಸಂಗತಿ ಇದೆ. ರಾಮದೇವ್ರಂತಹ ಜನ ತಂಪು ಪಾನೀಯಗಳ ವಿಚಾರವಾಗಿ ಕೊಳಕು ಹೇಳಿಕೆ ನೀಡ್ತಿರುವಾಗ ಮತ್ತೊಂದು ಕಡೆ ರೂ ಅಬ್ಜಾ ಶರಬತ್ತಿಗೆ ಸಂಬಂಧಪಟ್ಟಂತೆ ಚಿತ್ರಗಳನ್ನ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ವ್ಯಕ್ತಪಡಿಸೋಕೆ ಪ್ರಯತ್ನಿಸುತ್ತಿದ್ದಾರೆ.
ರೂ ಅಫ್ಜಾ ಅನ್ನೋದರ ಅರ್ಥವೇ ಆತ್ಮಕ್ಕೆ ಉಲ್ಲಾಸ ನೀಡುವ ಶರ್ಬತ್ ಅನ್ನೋದು. ಆದರೆ ಅದನ್ನು ತಯಾರಿಸುವ ಕಂಪನಿ ಹಾಗೂ ಅದರ ಗುರುತಿನ ಮೇಲೆ ಸಂಪೂರ್ಣವಾಗಿ ಆಕ್ರಮಣ ಮಾಡಲಾಗ್ತಿದೆ. ಮುಸ್ಲಿಂ ಸಮುದಾಯದ ಮೇಲೆ ದಾಳಿ ಮಾಡುವ ಪ್ರಯತ್ನ ನಡೀತಿದೆ. ಅವರ ವ್ಯವಹಾರ ಹಿತಾಸಕ್ತಿಗಳ ಮೇಲೆ ದಾಳಿ ಮಾಡುವ ಪ್ರಯತ್ನ ನಡೀತಿದೆ. ಅಂಥವರನ್ನ ಬೆಂಬಲಿಸೋಕೆ ಯತ್ನಿಸ್ತಿರುವ ರಾಮದೇವ್ ತರದ ಜನರಿಗೆ ರೂ ಅಫ್ಜಾ ಅನ್ನ ಬೆಂಬಲಿಸುವ ಚಿತ್ರಗಳು ಸರಿಯಾದ ಹೊಡೆತವಾಗಿದೆ. 10 ನಿಮಿಷದ ಶಾಂತಿಯುತ ನಮಾಜ್ ಅದೆಷ್ಟೋ ಮಂದಿಯ ಶಾಂತಿ ನೆಮ್ಮದಿ ಎಲ್ಲವನ್ನ ಹಾಳು ಮಾಡುತ್ತೆ. ಆದರೆ ಸಾವಿರಾರು ಮಂದಿ ಖಡ್ಗ ಹಿಡ್ಕೊಂಡು ಬೀದಿಗೆ ಬಂದು ಬೆದರಿಕೆ ಹಾಕಿದ್ರೆ ಅದರಿಂದ ಯಾರಿಗೂ ಯಾವುದೇ ಸಮಸ್ಯೆ ಆಗೋದೇ ಇಲ್ಲ ಅನ್ನೋದು ಒಂದು ನಾಗರಿಕ ಸಮಾಜವಾಗಿ ನಾವೆಂತಹ ಪಾತಾಳವನ್ನು ತಲುಪಿದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.